ನಾಗರಬಾವಿ ಸಮೀಪದ ಮಾಲ್ಗಳ ರಸ್ತೆಯಲ್ಲಿ ಬರುಡನ ಆರ್ಭಟಕ್ಕೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದೆ. ಇದರಿಂದ ಜನಸಾಮಾನ್ಯರು ಸಾಕಷ್ಟು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಮಳೆ ನೀರು, ಇನ್ನೊಂದು ಕಡೆ ಸ್ಯಾನಿಟರಿ ನೀರಿನಿಂದ ರಸ್ತೆ ಎಲ್ಲ ತುಂಬಿ ಹೋಗ್ಬಿಟ್ಟಿದೆ. ಜನಸಾಮಾನ್ಯರು ಓಡಾಡೋದಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆಯನ್ನ ಈ ಭಾಗದಲ್ಲಿ ಅನುಭವಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇದು ಇವತ್ತು ನಿನ್ನೆಯ ಪರಿಸ್ಥಿತಿ ಅಲ್ಲ, ಸಾಕಷ್ಟು ತಿಂಗಳುಗಳಿಂದಲೂ ಇದೇ ರೀತಿಯಾದಂತಹ ಚಿತ್ರಣ ಈ ಭಾಗದಲ್ಲಿ ಇದೆ. ಲೆಕ್ಕ ಹಾಕ್ತಾ ಹೋದ್ರೆ ಈಗ ನೀರಿಂದ ತುಂಬಿಕೊಂಡಿದೆ ಕಾಣಿಸಲ್ಲ, ಬಿಟ್ರೆ ಕರೆಕ್ಟ್ ಆಗಿ ಲೆಕ್ಕ ಹಾಕ್ತಾ ಹೋದ್ರೆ ಇದೇ ಒಂದು 50 ಮೀಟರ್ ಸ್ಟ್ರೆಚ್ ಅಲ್ಲಿ ನಿಮಗೆ 25ಕ್ಕೂ ಅಧಿಕ ಗುಂಡಿಗಳು ಸಿಗುತ್ತೆ. ಆ ರೇಂಜ್ ಅಲ್ಲಿ ಇಲ್ಲಿ ಗುಂಡಿಗಳು ಬಿದ್ದಿರುವಂತಹದ್ದು. ಇಲ್ಲಿರುವಂತಹ ಜನರನ್ನ ಏನೋ ಗಾಡಿ ಓಡಿಸೋದು ಕೂಡ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಟ್ಟಿದೆ. ಸೊ ಟೂ ವೀಲರ್ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದಾಗ ಇಲ್ಲಿ ಒಬ್ಬರನ್ನ ಇಳಿಸ್ಬಿಟ್ಟು ಅವರು ಗಾಡಿ ಮುಂದೆ ತಗೊಂಡು ಹೋಗ್ಬಿಟ್ಟು ಈ ಸ್ಟ್ರೆಚ್ ದಾಟಿದ್ಮೇಲೆ ಅವ್ರನ್ನ ಕೂರ್ಸ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಚಿತ್ರಣ ಕೂಡ ಈ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಜೊತೆಗೆ ಟ್ರಾಫಿಕ್ ಪೊಲೀಸರ ಪರಿಸ್ಥಿತಿಯು ಕೂಡ ಪಾಪ ಹೇಳತೀರದಾಗ ಹೋಗ್ಬಿಟ್ಟಿದೆ. ಯಾಕಂದ್ರೆ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡದೆ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿರುವಂತಹದ್ದು. 4 ದಿಕ್ಕಿನಿಂದ ಕೂಡ ಜನ ಬರ್ತಾ ಇರ್ತಾರೆ, ಅವರೆಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡೋದೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇರುವಂತಹ ಚಿತ್ರಣ ಇಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಅಷ್ಟೇ ಅಲ್ಲ, ಒಂದು ಕಡೆಗೆ ಪ್ರಸಿದ್ಧ ನೇತ್ರಾಲಯ ಇದೆ, ಆಸ್ಪತ್ರೆ ಇದೆ, ಶಾಲೆ ಇದೆ, ಇವೆಲ್ಲವೂ ಕೂಡ ಇರುವಂತಹ ಹೊತ್ತಲ್ಲೇ ಅದರ ಪಕ್ಕದಲ್ಲೇ ಇರುವಂತಹ ರಸ್ತೆ ಈ ರೀತಿಯಾದಂತಹ ಅವಸ್ಥೆಗೆ ಬಂದಿರುವಂತಹದ್ದು. ಅದು ಕೂಡ ಮಳೆ ಬಂದ್ರಂತೂ ಇಲ್ಲಿ ಅಧ್ವಾನ ಆಗೋಗ್ಬಿಡುತ್ತೆ. ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಕರ್ಕೊಂಡು ಹೋಗುವಾಗ ಆ ಮಕ್ಕಳಿಗೂ ಕೂಡ ಸ್ಕೂಲ್ ಯೂನಿಫಾರ್ಮ್ ಕೂಡ ಕೊಳೆ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನ ಇಲ್ಲಿ ಪೋಷಕರು ಕೂಡ ಹೇಳ್ತಾ ಇದ್ರು. ಜೊತೆಗೆ ಇಲ್ಲಿರುವಂತಹ ಜನಸಾಮಾನ್ಯರು ಕೂಡ ಕೇಳ್ತಾ ಇದ್ರು, ನಾವೇನ್ ಟ್ಯಾಕ್ಸ್ ಕಟ್ಟಲ್ವಾ, ನಾವೇನ್ ಸರ್ಕಾರದ ಯಾವುದೇ ರೀತಿಯಾದಂತಹ ಸರ್ಕಾರ ಹೇಳುವಂತಹ ದುಡ್ಡು ಕಟ್ಟಿ ಅಂತ ಏನ್ ಹೇಳುತ್ತೆ, ರೋಡ್ ಟ್ಯಾಕ್ಸು ಮತ್ತೊಂದು ಮಗದೊಂದು ಪ್ರತಿಯೊಂದನ್ನು ಕೂಡ ಕಟ್ತೀವಿ, ಆದ್ರೂ ಕೂಡ ನಮಗೆ ಯಾಕೆ ಸೌಲಭ್ಯ ಇಲ್ಲ? ಈ ರಸ್ತೆಯಲ್ಲಿ ಓಡಾಡೋದು ಅಕ್ಷರಶಃ ನಮ್ಮ ಪಾಲಿಗೆ ನರಕ ಆಗ್ಬಿಟ್ಟಿದೆ. ನಾವು ಗುಂಡಿ ಇದೆ ಅಂತ ಬ್ರೇಕ್ ಹಾಕಿ ಕಾಲನ್ನ ಕೆಳಗಿಟ್ರೆ ಈ ಸ್ಯಾನಿಟರಿ ಲೈನ್ ಅನ್ನ ಮೆಟ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇರುವಂತಹದ್ದು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದು ಜನಸಾಮಾನ್ಯರು ಹೇಳ್ತಾ ಇರುವಂತಹ ಒಂದು ಮಾತು. ಜೊತೆಗೆ ಈ ಸಮಸ್ಯೆಗೆ ಆದಷ್ಟು ಬೇಗ ಮುಕ್ತಿಯನ್ನ ಕೊಡಬೇಕು. GBA ಅಧಿಕಾರಿ ಸಿಬ್ಬಂದಿಗಳು ಕಾಟಾಚಾರದ ಕೆಲಸವನ್ನ ಮಾಡದೆ ಇಲ್ಲಿ ಇರುವಂತಹ 25-30 ಗುಂಡಿ ಏನಿದೆ ಆ ಗುಂಡಿಯನ್ನ ಮುಚ್ಚುವಂತಹ ಕೆಲಸ, ಜೊತೆಗೆ ಶಾಶ್ವತ ಪರಿಹಾರವನ್ನ ಕೊಡುವಂತಹ ಕೆಲಸ ಈ ಭಾಗದಲ್ಲಿ ಜನರಿಗೆ ಆಗಬೇಕಾಗಿದೆ. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.